ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮ್ಯಾಮ್ಕೋಸ್ ಸಂಸ್ಥೆಯ ಚುನಾವಣೆಯನ್ನು ನಡೆಸಲಿಕ್ಕೆ ರಿಟರ್ನಿಂಗ್ ಅಧಿಕಾರಿಯಾಗಿ ತುಂಗಾ ಮೇಲ್ದಂಡೆ ಯೋಜನೆಯ ವಿಶೇಷ ಭೂಸ್ವಾಧೀನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರವಿಚಂದ್ರನ್ ನಾಯಕ್ ಅವರು ಉಪಸ್ಥಿತರಿದ್ದಾರೆ. ಅಸಿಸ್ಟೆಂಟ್ ರಿಟರ್ನಿಂಗ್ ಅಧಿಕಾರಿಯಾಗಿ ಶ್ರೀ ಎಂ ಲಿಂಗರಾಜ್ ಅವರು, ತಹಸೀಲ್ದಾರ್ ಅವರು ನೇಮಕ ಆಗಿದ್ದಾರೆ. ನನ್ನ ಹೆಸರು ಶ್ರೀಕಾಂತ್ ಪರ್ವೆ, ವ್ಯವಸ್ಥಾಪಕ ನಿರ್ದೇಶಕರು, ಮ್ಯಾಮ್ಕೋಸ್. ಭಾರತಿ ಕ್ರೆಡಿಟ್ ಕೋ-ಆಪರೇಟಿವ್ ಸೊಸೈಟಿ. ಮಾನ್ಯ ಆತ್ಮೀಯ ಸಹಕಾರಿ ಬಂಧುಗಳೇ, ದಿನಾಂಕ ಜನವರಿ 19, 2025 ರ ಭಾನುವಾರ ನಡೆಯಲಿರುವ ಸಂಘದ ನಿರ್ದೇಶಕ ಮಂಡಳಿ ಚುನಾವಣೆಯಲ್ಲಿ ಶಿವಕುಮಾರ್ ಸಿ. ಮೀಸಲು ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ತೀರ್ಮಾನಿಸಿದ್ದು, ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರದೊಂದಿಗೆ ತಾವುಗಳು ನನಗೆ ಅತ್ಯಧಿಕ ಮತವನ್ನು ನೀಡಿ ಸೊಸೈಟಿಯ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲು ಹಾಗೂ ತಮಿಳು ಸಮಾಜದ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಬೇಕಾಗಿ ಷೇರುದಾರರಾದ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ನನ್ನ ಹೆಸರು ರವಿಚಂದ್ರನ್ ನಾಯಕ್. ನಾನು ಮೂಲತಃ ಕೆಎಸ್ ಅಧಿಕಾರಿಯಾಗಿದ್ದು, ನಾನು ಪ್ರಸ್ತುತ ತುಂಗಾ ಮೇಲ್ದಂಡೆ ಯೋಜನೆಯ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮ್ಗೆಲ್ಲ ತಿಳಿದಿರುವಂತೆ ಈ ದಿನ ಮ್ಯಾಮ್ಕೋಸ್ ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನ 19 ಸ್ಥಾನಗಳು ಅತಿ ಶೀಘ್ರವಾಗಿ, ಅಂದ್ರೆ ಮೋಸ್ಟ್ಲಿ ಫೆಬ್ರವರಿ ಕೊನೆ ವಾರದಲ್ಲಿ ತೆರವಾಗಲಿದೆ. ಆದ್ರಿಂದ ಈ 19 ಸ್ಥಾನಗಳ ಚುನಾವಣೆಯನ್ನು ನಡೆಸಿಕೊಡ್ಲಿಕ್ಕೆ ರಾಜ್ಯ ಸರ್ಕಾರವು ನನಗೆ ನೇಮಿಸಿದೆ. ನಾನು ಈ ಚುನಾವಣಾಧಿಕಾರಿ ಆಗಿರ್ತೇನೆ. ಈ ಒಂದು ಚುನಾವಣೆಯಲ್ಲಿ ಒಟ್ಟು 19 ನಿರ್ದೇಶಕ ಸ್ಥಾನಗಳಿದ್ದು, ಅದರಲ್ಲಿ 1 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ, 2 ಮಹಿಳೆ ಮತ್ತು 2 ಪ್ರವರ್ಗ ಹಿಂದುಳಿದ ವರ್ಗ ಎ ಮತ್ತು ಹಿಂದುಳಿದ ವರ್ಗ ಬಿ ಮತ್ತು 16 ಸಾಮಾನ್ಯ ಸ್ಥಾನಗಳಿರುತ್ತೆ. 13 ಸ್ಥಾನಗಳು ಸಾಮಾನ್ಯ ಆಗಿರ್ತದೆ. ಈ ಸ್ಥಾನಗಳ ಚುನಾವಣೆಯನ್ನು ದಿನಾಂಕ 4 ಫೆಬ್ರವರಿ 2025 ನಡೆಸಬೇಕಾಗಿ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ್ದು, ಈ ಬಗ್ಗೆ ನಾನು ಈ ದಿನ ಚುನಾವಣಾ ವೇಳಾಪಟ್ಟಿಯನ್ನ ಅನೌನ್ಸ್ ಮಾಡ್ತಿದ್ದೇನೆ. ಚುನಾವಣೆ 3 ಜಿಲ್ಲೆಗಳಲ್ಲಿ ನಡೀತದೆ. 3 ಜಿಲ್ಲೆಗಳು ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ದಾವಣಗೆರೆ. ಈ ಜಿಲ್ಲೆಗಳಲ್ಲಿ ಹೊನ್ನಾಳಿ, ನ್ಯಾಮತಿ, ಚನ್ನಗಿರಿ, ಶಿವಮೊಗ್ಗ, ಸಾಗರ, ಭದ್ರಾವತಿ, ತೀರ್ಥಹಳ್ಳಿ, ಹೊಸನಗರ, ತರೀಕೆರೆ, ಕೊಪ್ಪ, ಶೃಂಗೇರಿ ತಾಲೂಕುಗಳಲ್ಲಿ 9 ಮತದಾನ ಕೇಂದ್ರಗಳನ್ನ ನಾವು ಸ್ಥಾಪಿಸಿದ್ದೇವೆ. ಈ ಒಂದು ವೇಳಾಪಟ್ಟಿಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾಮಪತ್ರವನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಸಮಯ ದಿನಾಂಕ 18/1/2025 ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನಾಂಕ 27/1/2025 ಬೆಳಿಗ್ಗೆ 11ರಿಂದ 3 ಗಂಟೆ ಒಳಗೆ. ನಾಮಪತ್ರವನ್ನು ಪರಿಶೀಲನೆ ಮತ್ತು ಸಿಂಧುತ್ವ ಹೊಂದಿರುವ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ 28/1/2025. ನಾಮಪತ್ರವನ್ನು ಹಿಂಪಡೆಯಲು ಕಡೆಯ ದಿನಾಂಕ ಮತ್ತು ಸ್ಪರ್ಧಿಸುವ ಉಮೇದುವಾರರ ಪಟ್ಟಿ ಪ್ರಕಟಣೆ 29/1/2025 ಮಧ್ಯಾಹ್ನ 3 ಗಂಟೆ ಒಳಗೆ. ಸಿಂಧುತ್ವ ಹೊಂದಿರುವ ಉಮೇದುವಾರರ ಪಟ್ಟಿಯು ಚಿಹ್ನೆಯೊಂದಿಗೆ ಪ್ರಕಟಣೆ 29/1/2025. ಮತದಾನ ಅವಶ್ಯಕವಿದ್ದಲ್ಲಿ ದಿನಾಂಕ 4/2/2025 ಬೆಳಿಗ್ಗೆ 9ರಿಂದ 4 ಗಂಟೆ, ಸಂಜೆ 4 ಗಂಟೆವರೆಗೆ ನಾವು ಮತದಾನ ಪ್ರಕ್ರಿಯೆಯನ್ನ ನಡೆಸ್ತೇವೆ. ಮತ ಎಣಿಕೆ ಅದೇ ದಿನ, ಅಂದ್ರೆ ಡಿಮಸ್ಟಿಂಗ್ ಆಗ್ತಿದ್ದ ಹಾಗೆ ಮಧ್ಯರಾತ್ರಿ ಆದ್ರೂ ಪರವಾಗಿಲ್ಲ, ನಂತರ ಕೂಡಲೇ ನಾವು ಮತ ಎಣಿಕೆ ಕಾರ್ಯ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ಹಾಗೂ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗ್ತಿದ್ದ ಹಾಗೆ ಫಲಿತಾಂಶವನ್ನ ಅದೇ ಕ್ಷಣ ನಾವು ಘೋಷಣೆ ಮಾಡ್ತೀವಿ. ಒಟ್ಟು 9 ಮತಕೇಂದ್ರ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕಾರ್ಯ ಇದೇ ಕಚೇರಿಯ ಆವರಣದಲ್ಲಿ ಮ್ಯಾಮ್ಕೋಸ್ ಸಭಾಂಗಣ ವಾರ್ಷಿಕ ಸಾಮಾನ್ಯ ಸಭೆ ನಡೆಯುವ ಸ್ಥಳದಲ್ಲಿ ಮಾಡ್ತಾ ಇದ್ದೇವೆ. ಡಿಮಸ್ಟರಿಂಗ್ ಕೂಡ ಅಲ್ಲೇ ಆಗ್ತದೆ. ಮತ್ತೆ ಅಭ್ಯರ್ಥಿಗಳು ಎಲ್ಲ ಯಾರು 11 ಒಟ್ಟು ಮತದಾನ ಮಾಡ್ಲಿಕ್ಕೆ ಅರ್ಹರಿರುವ ಅಭ್ಯರ್ಥಿಗಳು 11,580. ಅವರಿಗೆ ನಾವು ಎಲ್ಲರಿಗೂ ಸಹ ಈ ಒಂದು ಚುನಾವಣಾ ವೇಳಾಪಟ್ಟಿಯನ್ನ ಅವರಿಗೆ ಪೋಸ್ಟ್ ಮುಖಾಂತರ ನಾವು ಅವ್ರಿಗೆಲ್ಲ ಮಾಹಿತಿಗಾಗಿ ನಾವು ಈಗ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದ್ರ ಜೊತೆಗೆ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಾವು ಎಲ್ಲರಿಗೂ ಮಾಹಿತಿ ನೀಡುವ ಒಂದು ಉದ್ದೇಶದಿಂದ ನಿಮ್ಗೆಲ್ಲರಿಗೆ ನಾವು ಇವತ್ತು ಇನ್ವೈಟ್ ಮಾಡಿದ್ದೀವಿ. 31,000
31,680 ಜನ ಇದ್ದಾರೆ. ಹೌದು. ಡಿಫಾಲ್ಟರ್ ಮತ್ತೆ ಅನರ್ಹತೆ ಇದೆ. ಅವರದ್ದು ಒಟ್ಟು 17,600 ಟೋಟಲ್ ಇರೋದು 33,684